ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ಗೌಡ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರುವಂಥ ಮುಖ್ಯ ಉದ್ದೇಶ, ಬಸನಗೌಡ ಪಾಟೀಲ್ ಯತ್ನಾಳ್ರವರು ಒಂದು ವೇದಿಕೆ ಸಿಕ್ತು, ಕೈಯಲ್ಲಿ ಮೈಕ್ ಸಿಕ್ತು ಅಂತ ತಕ್ಷಣ ಪ್ರಚೋದನೆಗೆ ಒಳಗಾಗಿ ಕನ್ನಡಿಗರ ಬಗ್ಗೆ, ಹೋರಾಟಗಾರರ ಬಗ್ಗೆ ತೇಜೋವಧೆ ಮಾಡಿರುವಂತಹ ವಿಚಾರ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಇದೆ. ಅದರ ವಿರೋಧವಾಗಿ ಸಾಕಷ್ಟು ಜನರು ಕೂಡ ಮಾತಾಡಿದ್ದಾರೆ. ಅಲ್ರಿ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ, ಏನು ಹೇಳಿದ್ದೀರಾ ನೀವು? ಮರಾಠಿಗರನ್ನ ವಿರೋಧಿಸುವ ನೀವು ಅದೇ ರೈಲ್ವೆಯಲ್ಲಿರುವಂತಹ ಉರ್ದು ಬೋರ್ಡ್ನ ನಿಜವಾಗ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಕಿತ್ತಾಕಿ ಅಂತ ಹೇಳಿದಿರಲ್ಲ. ಏನ್ರಿ ಸ್ವಾಮಿ ನಿಮ್ಮ ಪದಬಳಕೆ? ಒಬ್ಬ ಮಾಜಿ ಶಾಸಕರಾಗಿದ್ದುಕೊಂಡು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ರವರೇ, ಏನ್ರಿ ನಿಮ್ಮ ಭಾಷೆ? ನಾಚಿಕೆ ಆಗಬೇಕು. ನಿಮ್ಮಂಥವ್ರನ್ನೆಲ್ಲ ನಮ್ಮ ಜನರು ನಂಬಿ ಅಧಿಕಾರ ಕೊಟ್ಟಿದ್ದಾರಲ್ಲ, ಇಂಥ ಪದ ಬಳಕೆ ಮಾಡ್ತಿರಲ್ಲ, ನಾಚಿಕೆ ಆಗಬೇಕು. ನೀವೆಲ್ಲ ಸಾರ್ವಜನಿಕವಾಗಿ ಈ ರೀತಿ ಮಾತಾಡ್ತಿರಲ್ಲ, ನಿಜಕ್ಕೂ ಎಂಥ ಪರಿಸ್ಥಿತಿಯಲ್ಲಿ ನಾವಿವತ್ತು ಇದ್ದೀವಿ. ಒಂದು ವೇದಿಕೆ ಸಿಕ್ತು ಅಂತ ಹೇಳಿ ನಿಮ್ಮ ಬಾಯಿ ಚಪ್ಪಲಕ್ಕೆ, ನಿಮ್ಮ ಏನು ಮರಾಠಿಗರ ವೋಟ್ ಬ್ಯಾಂಕ್ಗೋಸ್ಕರ, ಮರಾಠಿಗರನ್ನ ಓಲೈಸ್ಕೊಳ್ಳೋಸ್ಕೋಸ್ಕರ ವೇದಿಕೆ ಮೇಲೆ ನಿಂತ್ಕೊಂಡು ಕನ್ನಡಿಗರನ್ನ ತೇಜೋವಧೆ ಮಾಡ್ತಿರಲ್ಲ, ನಿಜವಾಗಿ ನಿಮ್ಗೆ ಏನ್ ತಗೊಂಡೋಗಿ ಹೊಡಿಬೇಕು? ಏನ್ರಿ ಅನ್ಕೊಂಡಿದ್ದೀರಾ ನೀವು? ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ, ನಿಮ್ಮ ಪ್ರಚಾರದ ತೆವಲಿಗೆ ನಮ್ಮನ್ನ ನೀವು ದೂಷಿಸುವಂತಿದ್ದೀರಲ್ಲ, ಏನು ಗೊತ್ತಿದೆ ನಿಮ್ಗೆ ನಮ್ಮ ಕನ್ನಡಿಗರ ಬಗ್ಗೆ, ಹೋರಾಟಗಾರರ ಬಗ್ಗೆ? ನಿಜಕ್ಕೂ ಇವತ್ತು ನಾವು ಅಪ್ಪಂಗೆ ಹುಟ್ಟಿರೋದಕ್ಕೆ ಸ್ವಾಮಿ ಈ ನಾಡಲ್ಲಿ ನಾಡ ವಿರೋಧಿಗಳಿಗೆ ಟೊಂಕ ಕಟ್ಟಿ ನಿಂತಿರುವಂತದ್ದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಸಿಂಹ ಪಡೆ ಇರೋದಕ್ಕೇನೆ ನಿಮ್ಮಂತ ನಾಡ ವಿರೋಧಿಗಳಿಗೆ ಪಾಠ ಕಲಿಸಿ ಈ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿ ನಿಂತಿರೋದಕ್ಕೆ ಮುಖ್ಯ ಕಾರಣ ಹೋರಾಟಗಾರರು ಅಣ್ಣ ಟಿ.ಎ. ನಾರಾಯಣಗೌಡರು ಹಾಗೂ ಕರವೆಯ ಸಿಂಹ ಪಡೆ. ಅಲ್ರಿ, ಶಿವಾಜಿಯನ್ನ ವೈಭವೀಕರಿಸುವಂತಹ ನೀವು ನಮ್ಮ ನಾಡಿನ ರಾಜ ಮಹಾರಾಜರುಗಳು, ರಾಣಿಯರು ನಿಮ್ಮ ಗಮನಕ್ಕೆ ಬರದೇ ಇಲ್ವಾ? ಎಂಥ ಇತಿಹಾಸ ಇದೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವನಂತವರು, ಯಾಕೆ ಸಂಗೊಳ್ಳಿ ರಾಯಣ್ಣ, ಯಾಕೆ ಇಮ್ಮಡಿ ಪುಲಿಕೇಶಿ, ನಿಮ್ಮ ಶಿವಾಜಿಗೆ ಪ್ರಾಣ ಭಿಕ್ಷೆಯನ್ನ ಕೊಟ್ಟಂತಹ ಬೆಳವಾಡಿ ಮಲ್ಲಮ್ಮ, ಇವ್ರು ಯಾರು ನಿಮ್ಮ ಗಮನಕ್ಕೆ ಬರಲ್ವಾ? ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ದೀರಲ್ರಿ. ಯಾರಿಗೆ ಬೇಕ್ರಿ ನಿಮ್ಮ ಹಿಂದುತ್ವ? ಈ ನಾಡಿನಲ್ಲಿ ಯಾರು ಕನ್ನಡಿಗರಾಗಿ ಬದುಕ್ತಾರೋ ಅವರೆಲ್ಲರೂ ಕೂಡ ನಮ್ಮವರೇ. ಕುವೆಂಪು ಅವರು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂಗೆ ಇಲ್ಲಿ ಯಾರ್ಯಾರೆಲ್ಲ ಕನ್ನಡಕ್ಕೆ ಗೌರವ ಕೊಟ್ಟು ಕನ್ನಡಿಗರಿಗೆ ಅನುಗುಣವಾಗಿ ಯಾರ್ಯಾರೆಲ್ಲ ಈ ನಾಡಿನಲ್ಲಿ ಬದುಕ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕನ್ನಡಿಗರೇ ಸ್ವಾಮಿ. ಈ ಸಾಮಾನ್ಯ ಪ್ರಜ್ಞೆ ಇಲ್ದಂತಾಯ್ತಲ್ಲ ನಿಮ್ಗೆ. ಸುಮ್ಮನೆ ಯಾವುದೋ ಒಂದು ಪ್ರಚಾರದ ತೆವಲಿಗೆ ನೀವು ಮರಾಠಿಗರನ್ನ ಓಲೈಸಬೇಕು, ಮೆಚ್ಚಿಸ್ಬೇಕು ಅಂತೇಳಿ ಈ ರೀತಿ ಪ್ರಚೋದನಕಾರಿಯಾಗಿ ಈ ರೀತಿ ದ್ವೇಷ ಭಾಷಣ ಮಾಡ್ತಿರಲ್ಲ, ಥೂ ನಿಮ್ಮ ಜನ್ಮಕ್ಕೆ. ಏನ್ರಿ, ಅಧಿಕಾರ ಸಿಕ್ಕಿದೆ ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ, ಈ ರೀತಿ ದುರುಪಯೋಗ ಪಡಿಸ್ಕೋಬೇಡಿ. ಇವತ್ತು ಬೆಳಗಾವಿಯಲ್ಲಿ ಕನ್ನಡ ಬಾವುಟಕ್ಕೆ ಕೈ ಹಾಕಿ ಸುಟ್ಟಾಕಿದ್ರಲ್ಲ ಈ ಮರಾಠಿ ಪುಂಡ್ರು, ಅವತ್ತು ಎಲ್ಲಿ ಅಡಗಿತ್ರಿ ನಿಮ್ಮ ಈ ಹಿಂದುತ್ವ? ಅದೇ ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡಿದ್ರಲ್ಲ, ಅವತ್ತೆಲ್ರಿ ಅಡಗಿತ್ತು ನಿಮ್ಮ ಹಿಂದುತ್ವ? ಇದೇ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕನ್ನಡ ರಾಜ್ಯೋತ್ಸವದ ದಿನವೇ ಕಪ್ಪು ದಿನವಾಗಿ ಆಚರಿಸಿ ಉದ್ದಟತನವನ್ನ ಮೆರಿತಾ ಇದ್ದಲ್ಲ, ಅವತ್ತು ಎಲ್ರಿ ಅಡಗಿತ್ತು ಈ ನಿಮ್ಮ ಹಿಂದುತ್ವ? ಇವತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಗಂಡು ಮೆಟ್ಟಿದ ನಾಡಿನಲ್ಲಿ ಕನ್ನಡಿಗೆ ಕಿಂಚಿತ್ತೋ ಅಪಮಾನ ಆದ್ರೂ ಕೂಡ ಆ ಕ್ಷಣದಲ್ಲೇ ಸಿಡಿದು ನಿಲ್ಲುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಣ್ಣ ಟಿ.ಎ. ನಾರಾಯಣಗೌಡರು. ಇಲ್ಲಿಂದ ದಂಡಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಂದ ಹೊರಟು ಬೆಳಗಾವಿಗೆ ತಲುಪಿ ಅಲ್ಲಿರುವಂತ ಪುಂಡರನ್ನ ಹುಟ್ಟಡಗಿಸಿ ಎಲ್ಲ ಬಿಲ್ಲಾ ಸೇರ್ಕೊಳ್ಳೋ ರೀತಿಯಲ್ಲಿ ಅಣ್ಣ ಅಲ್ಲಿ ಗುಡುಗದಾಗ ಎಲ್ರಿ ಅಡಗಿತ್ತು ಆ ನಿಮ್ಮ ಹಿಂದುತ್ವ ಅವತ್ತು? ಇವತ್ತು ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರೇನಾರು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರು. ನೀವಲ್ಲ. ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಅಧಿಕಾರದ ಚುಕ್ಕಾಣಿಗೋಸ್ಕರ ಈ ರೀತಿ ಜಾತಿಗಳ ನಡುವೆ, ಧರ್ಮದ ನಡುವೆ ದ್ವೇಷ ಬೀಜವನ್ನ ಬಿಸ್ತಾ ಇದ್ದೀರಲ್ಲ, ನಿಮ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದ ಪಾಠ ಕಲಿಸುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಬೆಳಗಾವಿಯಲ್ಲಿರುವ ಮರಾಠರನ್ನ ಓಲೈಸಿ ಸಾಕಷ್ಟು ಶಾಸಕರು ಮಾತಾಡಿದ್ರು. ಅವ್ರಿಗೆಲ್ಲ ಯಾವ ಗತಿ ಬಂದಿದೆ, ಅವ್ರಿಗೆಲ್ಲ ಕರವೇ ಯಾವ ರೀತಿ ಪಾಠ ಕಲಿಸಿದೆ ಅಂತ ಹೋಗಿ ವಿಚಾರಿಸಿ ತಿಳ್ಕೊಳ್ಳಿ. ಈಗ ನಿಮ್ಮ ಸರದಿ ಬಂದಿದೆ.
ಯಾರು ಸುಮ್ಮನೆ ಕೂತ್ರು ನಾವು ಕರವೆಯ ಸಿಂಹ ಪಡೆ ಅಣ್ಣ ಟಿ.ಎ. ನಾರಾಯಣಗೌಡರ ಕರವೇ ಸೈನ್ಯ ಸುಮ್ಮನೆ ಕೂರಲ್ಲ ಸ್ವಾಮಿ. ಈಗಾಗಲೇ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣ ಅವರು ನಿಮಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾವು ಮಹಿಳಾ ಘಟಕ ಕೂಡ ಸೇರ್ತೀವಿ. ನಿಜವಾಗಿಯೂ ನಾನಿವತ್ತು ನಿಮಗೆ ನೇರವಾಗಿ ಸವಾಲ್ ಆಗ್ತಾ ಇದ್ದೀನಿ, ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ನವರೇ, ನೀವು ನಿಜವಾಗಿಯೂ ನಿಮ್ಮಪ್ಪಂಗೆ ಹುಟ್ಟಿದ್ರೆ ಬೆಂಗಳೂರಿಗೆ ಕಾಲಿಟ್ಟು ನೋಡಿ. ನಾವು ಕರವೇ ಸೈನಿಕರು ಏನು ಅಂತ ತೋರಿಸ್ತೀವಿ. ಯಾಕಂದ್ರೆ ಇದುವರೆಗೂ ಕರವೇ ಹೋರಾಟಗಾರನ ಎದುರಾಕೊಂಡು ಯಾವನು ಕೂಡ ಅಷ್ಟು ಸುಲಭವಾಗಿ ಇರೋಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಮಣ್ಮೆಟ್ಟುವಂತ ಕೆಲಸನೇ ಆಗಿದೆ. ಈಗ ನಿಮ್ಮ ಸರದಿ ಬಂದಿದೆ. ಏನು ವೇದಿಕೆ ಸಿಕ್ತು, ನಿಮ್ಮ ಪ್ರಚಾರಕ್ಕೋಸ್ಕರ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ. ಭಾಷೆಗಳ ನಡುವೆ, ಧರ್ಮದ ನಡುವೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನೀವು ಬಿಸಿ ಕಾಯಿಸ್ಕೊಳ್ಳುವಂತ ಕೆಲಸ ಮಾಡ್ತೀರಾ. ಆ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡದಾಗಿ ಮಾತಾಡ್ತೀರಾ. ಆ ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಇದೇ ಜಮೀರ್ ಅಹಮದ್ ಅವರ ಜೊತೆ ಕೂತ್ಕೊಂಡು ಕಿಲಕಿಲ ಅಂತ ನಕ್ಕೊಂಡು ನಿಮ್ಮ ಪತ್ರಕ್ಕೆಲ್ಲ ಸಹಿ ಹಾಕಿಸ್ಕೊಳ್ತೀರಲ್ಲ, ಅವಾಗೆಲ್ರಿ ಹೋಗಿತ್ತು ನಿಮ್ಮ ಹಿಂದುತ್ವ? ಅವಾಗೆಲ್ಲ ಅಡಗಿತ್ತು ನಿಮ್ಮ ಈ ಪೌರುಷ? ನಿಮಗ್ ಮಾತ್ರ ಒಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯನಾ? ಈ ರೀತಿ ದ್ವೇಷ ಭಾಷಣವನ್ನ ಮಾಡಿ ಸಾಕಷ್ಟು ಜನರಲ್ಲಿ ಈ ರೀತಿ ವಿಷ ಬೀಜವನ್ನ ಬಿತ್ತಿ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅಂತ ನಿಮ್ಗೆ ಏನಾರು ಅರಿವಿದ್ಯಾ? ನಿಮ್ಮನ್ನೆಲ್ಲ ಯಾರೇ ಶಾಸಕರಾಗಿ ಮಾಡಿದ್ದು? ಅದಕ್ಕೇನೆ ನಿಮ್ಮ ಪಕ್ಷದಿಂದನೇ ನಿಮ್ಮ ಈ ಉದ್ದಟತನವನ್ನ ನೋಡಿ ನಿಮ್ಮ ಪಕ್ಷದವರೇ ಚೀಮಾರಿ ಹಾಕಿ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು. ಇನ್ನೂ ನೀವು ಬುದ್ಧಿ ಕಲ್ತಿಲ್ವಲ್ರಿ ಸ್ವಾಮಿ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಕನ್ನಡಿಗರಿಗೆ? ನಿಮ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ರಿ, ಸುಮ್ಮನೆ ನೋಡ್ಕೊಂಡು ಕೂತಿರ್ತೀವಿ ಅಂತನಾ? ಕನ್ನಡದ ಮುಂದೆ ಯಾರು ದೊಡ್ಡವರಲ್ಲ ಸ್ವಾಮಿ. ನಮ್ಗೆ ಅವ್ನ್ ಯಾವನಾದ್ರೂ ಅಷ್ಟೇ. ಏನ್ ನಮ್ಮ ಮೇಲೆ ಈಗಲೇ 10-15 ಕೇಸ್ ಇದೆ. ಈಗ ನಿನಗೆ ಒಂದು ಮಸಿ ಬಳ್ದು ಇನ್ನೊಂದು ಕೇಸ್ ಹಾಕಿಸ್ಕೊಳ್ತೀವಿ ಬಿಡಿ. ನಾವ್ ಯಾವ್ದಕ್ಕೂ ಅಂಜು ಅಂತವ್ರಲ್ಲ. ಆ ರೀತಿ ನಮಗೆ ಪಾಠ ಮಾಡಿರುವಂತದ್ದು ನಮ್ಮ ನಾಯಕರು ನಾರಾಯಣಗೌಡರು. ಈ ರೀತಿ ಕನ್ನಡಿಗರನ್ನ ಎತ್ಕಟ್ಟೋ ಕೆಲಸ, ಕನ್ನಡಿಗರಿಗೆ ಅವಮಾನ ಮಾಡೋ ಕೆಲಸ, ವಿಷ ಬೀಜವಂತ ಕೆಲಸ ಯಾವನೇ ಮಾಡಿದ್ರು ಕೂಡ ಅವನಿಗೆ ಕರವೇ ತಕ್ಕ ಪಾಠ ಕಲಿಸಿದೆ. ನಿಮ್ಮ ಅಧಿಕಾರ ಚುಕ್ಕಾಣಿಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ನಾಡ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ನಾನು ಕನ್ನಡಿಗರಿಗೆ ಹೇಳೋದು ಅಷ್ಟೇ, ಇಂಥವ್ರಿಗೆ ದಯವಿಟ್ಟು ನೀವು ಯಾವುದೇ ಅಧಿಕಾರವನ್ನ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಅಧಿಕಾರಕ್ಕೆ ಬರಲೇಬಾರ್ದು. ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಪ್ರಚೋದನಕಾರಿ ಭಾಷಣ ಮಾಡಿ ಈ ನಾಡಿನಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಅಂಥದಕ್ಕೆ ನಾವು ಕನ್ನಡಿಗರು ಅವಕಾಶ ಕೊಡಬಾರ್ದು. ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೇರ ಸವಾಲ್ ಆಗ್ತಾ ಇದ್ದೀನಿ. ನಿಜವಾಗಿಯೂ ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬೆಂಗಳೂರಿಗೆ ಕಾಲಿಟ್ಟು ನೋಡು. ಅಣ್ಣ ಟಿ.ಎ. ನಾರಾಯಣಗೌಡರ ಸಂಘಟನೆಯ ಶಕ್ತಿ, ಕರವೇ ಸೈನಿಕರ ಶಕ್ತಿ ಏನು ಅಂತ ನಿನಗೆ ತೋರಿಸ್ತೀನಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಇವತ್ತು ಲೈವ್ ಬಂದಂತ ಉದ್ದೇಶವನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂತೀನಿ. ಏನಪ್ಪಾ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಮೊನ್ನೆ ಒಂದು MES ನ ಮರಾಠಿ ಸಮಾವೇಶಕ್ಕೆ ಹೋಗಿ ಅವನು ಅಲ್ಲಿ ಮಾತಿನ ಬರದಲ್ಲಿ ಕನ್ನಡಿಗರನ್ನ ತೇಜೋಧನೆ ಮಾಡುವಂಥದ್ದು, ಕನ್ನಡ ಹೋರಾಟಗಾರರನ್ನ ತೇಜೋಧನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೇಳೋದೇನಪ್ಪಾ ಅಂದ್ರೆ, ನಿನ್ನ ವ್ಯಕ್ತಿತ್ವಕ್ಕೂ ನಿನ್ನ ಹೆಸರಿಗೂ ಸಂಬಂಧನೇ ಇಲ್ಲ. ಬಸವಣ್ಣನ ಹೆಸರನ್ನ ಇಟ್ಕೊಂಡಿರುವಂತ ನೀನು ಬರೀ ಮನೆಹಾಳ ಮಾತುಗಳನ್ನ ಆಡ್ಕೊಂಡೆ ರಾಜಕಾರಣ ಮಾಡೋದನ್ನ ಕಲ್ತಿದೆಯೋ ಹೊರತು ಆ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಮರ್ತು ಕೂತಿರುವಂತ ಪಾಪಿ ಯತ್ನಾಳ್, ನಿನಗೆ ಇಷ್ಟು ದಿನ ನಿನ್ನ ಮಾತನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದಾಯ್ತು. ನೋಡಪ್ಪ ಯತ್ನಾಳ್, ನಿನ್ನ ವಯಸ್ಸನ್ನ ಇವತ್ತು ನಿನ್ನ ವಯಸ್ಸಿಗೆ ಬೆಲೆ ಕೊಡಬೇಕು ಅಂತ ನನಗೆಲ್ಲೂ ಕೂಡ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಮರಾಠಿಗರ ಓಟನ್ನ ಓಲೈಸ್ಲಿಕ್ಕೋಸ್ಕರವಾಗಿ ನಾನೇನೋ ಹಿಂದೂ ಒಂದು ಧರ್ಮದ ಮಹಾನ್ ನಾಯಕ ಅನ್ನುವ ಬಿಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಗಾಗ ಕನ್ನಡಿಗರನ್ನ, ಕನ್ನಡ ಹೋರಾಟಗಾರರನ್ನ ಪ್ರಚೋದನಕಾರಿ ಮಾತುಗಳನ್ನ ಆಡುವಂತ ಕೆಲಸವನ್ನ ಮಾಡ್ತಾ ಇದೀಯ. ನಿನಗೆ ಒಂದು ನೇರವಾದ ಮಾತು, ನಿನಗೆ ಮರಾಠಿಗರು ಹಿಂದೂ ತರ ಕಾಣುವಾಗ ಕನ್ನಡಿಗರು ನಿನಗೆಲ್ಲೂ ಹಿಂದೂ ತರ ಕಾಣಲ್ವಾ? ಇಲ್ಲ, ಕನ್ನಡಿಗರನ್ನ ಯಾವ ರೀತಿ ಬೇಕಾದ್ರೂ ನಾನು ಸೆಳಿಬಹುದು, ಅವ್ರಿಗೆ ಏನ್ ಬೇಕಾದ್ರೂ ಅನ್ಬಹುದು, ಅವ್ರು ಸಹಿಸ್ಕೊಂತಾರೆ. ನನ್ನನ್ನ ಪ್ರೀತಿಸುವಂತ ಒಂದಷ್ಟು ವರ್ಗ ಇದೆ,
ಅವರಿಗೆ ಏನಾದ್ರು ನಾನು ಹಿಂದುತ್ವ ಅದು ಇದು ಅಂತೇಳಿ ಬಡಾಯಿ ಕೊಚ್ಕೊಂಡು ರಾಜಕಾರಣ ಬಂದಾಗ ಕನ್ನಡಿಗರ ವೋಟ್ ಬ್ಯಾಂಕ್ನ ಈಸಿಯಾಗಿ ನಾನು ಎಳ್ಕೊಬಹುದು ಅನ್ನುವ ತಂತ್ರಗಾರಿಕೆನ ಇಲ್ಲಿ ಗಂಟನು ಮಾಡ್ಕೊಂಡ್ ಬಂದಿದೀಯ. ನೀನು ಅಲ್ಲಿ ಮರಾಠಿಗರನ್ನ ಏನು MES ಅವ್ರನ್ನ ಓಲೈಸೋದಕ್ಕೋಸ್ಕರವಾಗಿ ನೀನು ಕನ್ನಡ ಹೋರಾಟಗಾರರನ್ನ ನೀವು ಆಗಾಗ MES ವಿರುದ್ಧ ಶಿವಸೇನೆ ವಿರುದ್ಧ ಹೋರಾಟ ಮಾಡ್ತೀರಲ್ಲ, ನೀವೇನಾದ್ರೂ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಹೋಗಿ ರೈಲ್ವೆ ಸ್ಟೇಷನ್ ಇರೋ ಉರ್ದು ಬೋರ್ಡನ್ನ ತಗ್ಸು ಅಂತ ಹೇಳಿದ್ಯಲ್ಲ, ಸರಿಯಪ್ಪ. ನೀನ್ ಯಾರಿಗಪ್ಪ ಹುಟ್ಟಿದ್ಯಾ ಯತ್ನಾಳ್? ನೀನ್ ಯಾರಿಗಯ್ಯ ಹುಟ್ಟಿದ್ಯಾ? ನಿಮ್ಮ ಅಪ್ಪನಿಗೆ ಹುಟ್ಟಿಲ್ವಾ? ನೀನೇನಾದ್ರೂ, ನಾವು ಅದೇ ಸವಾಲನ್ನ ನಿನಗೆ ಸಿಕ್ಕಿದೀವಿ. ನೀನು ನಿಮ್ಮ ಅಪ್ಪನಿಗೇನಾದ್ರೂ ಹುಟ್ಟಿದ್ರೆ, ನಿನಗೇನಾದ್ರೂ ಕನ್ನಡಿಗ ನಂತರ ನೀನು ಒಬ್ಬ ಹಿಂದೂ ಅನ್ನುವ ಒಂದು ನಿನ್ನೇನೋ ಭಾವನೆಗಳು ನಿನ್ನಲ್ಲಿ ಅಡಗಿದ್ರೆ ನಿನಗೊಂದು ಸವಾಲ್ ಹಾಕ್ತಿದೀವಿ. ನೀನೇ ಹೇಳಿದ ರೀತಿಯಲ್ಲಿ ನಿಮ್ಮಪ್ಪನಿಗೆ ಯತ್ನಾಳ್ ನೀನು ಹುಟ್ಟಿದ್ರೆ ನೀನು ಹೋಗಿ ಆ ಕೆಲಸ ಮಾಡ್ಬೋದಾಯ್ತಲ್ಲ. ಹಂಗಾರೆ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ವಾ? ನೀನೇ ಹೋಗಿ ಉರ್ದು ಬೋರ್ಡ್ ತಗ್ಸು. ನಾನು ಹಿಂದೂ ನಾಯಕ, ಹಿಂದೂ ಪ್ರಬಲ ನಾಯಕ ಅಂತ ಹೇಳ್ಕೊಳ್ಳುವಂತ ಯತ್ನಾಳ್ ಕೈಲಿ ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡಕ್ ಆಗಲ್ವಾ ಸ್ವಾಮಿ? ಬರೀ ಇಂತ ಹಲ್ಕಟ್ಟು ಮಾತುಗಳನ್ನ ಆಡ್ಕೊಂಡು ಬದುಕೋದೇ ನಿನ್ನ ಜೀವನ ಆಯ್ತಾ? ನಿನಗೆ ಬಿಜೆಪಿಯಿಂದ ಹುಗಿದು ಹಾಚೆ ಹಟ್ಟಿದ್ದಾರೆ. ಇನ್ನೂ ನಿನಗೆ ಗೌರವ ಮಾನ ಮರ್ಯಾದೆ ಏನಿಲ್ಲ ಅಂದ್ರೆ ಏನ್ ಹೇಳೋದು? ಆ ಪಾಪಿಗಳು ಬೆಳಗಾವಿಯಲ್ಲಿ ಅವಾಗ ರಾಯಣ್ಣನ ಪ್ರತಿಮೆನ ಭಂಗ ಮಾಡುವಂತ ಕೆಲಸ, ಕನ್ನಡದ ಬಾವುಟವನ್ನ ಸುಟ್ಟಾಕುವಂಥದ್ದು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವ ಉದ್ದಟತನವನ್ನ ತೋರಿಸುವರ ಮಧ್ಯೆ ಹೋಗಿ ನಿಂದೆ ಆದಂತ ಕುಚೇಷ್ಟೆಯನ್ನ ಮೆರಿತೀಯಲ್ಲ. ನಿನಗೇನಾದ್ರೂ ನೈತಿಕತೆ ಇದೆಯಾ? ಯಾವ ಹಿಂದೂ ನಾಯಕ ನೀನು? ಮುಟ್ಟಾಳ? ಒಂದು ವರ್ಗದ ಜನ ಶಿವಾಜಿಯನ್ನ ಹಿಂದೂ ನಾಯಕ ಅನ್ನೋದಾದ್ರೆ ಕನ್ನಡಿಗರು ನಾವ್ ಹೇಳಬೇಕಾಗಿರೋದಯ್ಯ. ಇಮ್ಮಡಿ ಪುಲಿಕೇಶಿಗಿನ್ನ ನಾಯಕರು ಯಾರು ಇಲ್ಲ ಭಾರತದಲ್ಲಿ. ಇಡೀ ಭಾರತದ ಮುಕ್ಕಾಲು ಭಾಗವನ್ನ ಗೆದ್ದಂತ ಇಮ್ಮಡಿ ಪುಲಿಕೇಶಿ ಮಹಾರಾಜಕ್ಕಿನ್ನ ದೊಡ್ಡ ನಾಯಕ ಯಾರಿದ್ದಾರೆ? ಯಾರೋ ಪ್ರಾಣ ಭಿಕ್ಷೆಯನ್ನ ಕನ್ನಡದ ಒಬ್ಬ ಹೆಣ್ಣು ರಾಣಿ ಹತ್ರ ಬಂದು ಪ್ರಾಣ ಭಿಕ್ಷೆ ಬೇಡದಂತ ಕುಲವನ್ನ ಹೊಗಳುಕೊಂಡು ಹಿಂದೂ ಸಾಮ್ರಾಟ್ ಅಂತ ಹೇಳ್ಕೊಂಡಂತ ನಿನ್ನಂತ ಅವಿವೇಕಿಗಳಿಗೆ, ಮುಟ್ಟಾಳ್ರಿಗೆ ಏನಂತ ಹೇಳ್ತಾರೆ? ಒಂದು ಕಡೆ ಹೋಗಿ ನೀನು ಕನ್ನಡಿಗರನ್ನ ಕನ್ನಡ ಹೋರಾಟಗಾರನ ಪ್ರಚೋದಿಸ್ತೀಯ ನಿನ್ನ ಮಾತುಗಳಿಂದ. ಮರಾಠಿ ಓಟ್ಗಳನ್ನ ಸೆಳೆಯಲಿಕ್ಕೋಸ್ಕರವಾಗಿ MES ಅವ್ರನ್ನ ಮತ್ತು ಶಿವಸೇನೆಯನ್ನ ಮನವೊಲಿಸಲಿಕ್ಕೋಸ್ಕರವಾಗಿ ಈ ರೀತಿಯ ತಂತ್ರಗಾರಿಕೆ ಒಂದ್ ಕಡೆ ಆದ್ರೆ, ಮತ್ತೊಂದು ನಿನ್ನ ಕೀಳು ರಾಜಕಾರಣ ಹೋಗಿ ಜಮೀರ್ ಅಹಮದ್ ಜೊತೆ ಕೂತ್ಕೊಂಡು ಪತ್ರಗಳಿಗೆ ಸೈನ್ ಮಾಡಿಸ್ಕೊಂತೀಯ, ಅಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತೀಯ. ಯಾವ್ದಯ್ಯ ನಿನ್ನ ಹಿಂದೂ ತಂತ್ರಗಾರಿಕೆ? ಕನ್ನಡಿಗರ ವಿಚಾರ ಬಂದಾಗ ನಿನಗೆ ಹಿಂದೂ ತಂತ್ರಗಾರಿಕೆ ಇಲ್ಲ. ನೀನು ಹೋಗಿ ಜಮೀರ್ ಅಹಮದ್ ಕೈಲಿ ಸೈನ್ ಹಾಕ್ಸ್ಕೊಂಡು ನಿನ್ ಕೆಲಸಗಳು ಮಾಡ್ಕೊಳ್ಳುವಾಗ ನಿನಗೆ ಹಿಂದೂ ತಂತ್ರಗಾರಿಕೆ ಇಲ್ಲ. ಅಲ್ಲಿ ಮುಸಲ್ಮಾನರಿಗೆ ಬೈತೀಯ, ಮುಸಲ್ಮಾನ್ ಲೀಡರ್ ಜೊತೆಲಿ ಒಳಗಡೆ ಬಾಯ್ ಮಾಡ್ಕೊಂತೀಯ. ಯಾವ್ದಯ್ಯ ನಿನ್ನ ಹಿಂದುತನ? ಯಾವ್ದಯ್ಯ ನಿನ್ನ ಹಿಂದೂ ನಾಯಕತ್ವ? ಯಾವ್ದಯ್ಯ ನಿಂದ ಅಜೆಂಡಾ? ಬಸವಣ್ಣನ ಹೆಸರಿಟ್ಕೊಂಡಿದ್ಯಾ ನೀನು ಮುಟ್ಟಾಳ. ಬಸವಣ್ಣನ ತತ್ವ ಸಿದ್ಧಾಂತ ಆದ ಕಿರುಬೆಳ್ಳಿನ ಎಡಗಾಲಿಗೂ ಸಮಾನ ಇಲ್ಲ ಮುಟ್ಟಾಳ ನೀನು. ನಿನಗೇನಾದ್ರೂ ಮಾನ ಮರ್ಯಾದೆ ಗೌರವ ಇದ್ರೆ ಕನ್ನಡಿಗರನ್ನ ಓಲೈಸೋದು, ಕನ್ನಡಿಗರನ್ನ ವಿರೋಧಿಸ್ಕೊಂಡು ಮರಾಠಿಗರನ್ನ ಓಲೈಸ್ಕೊಂಡು ಬದುಕ್ತಿದ್ಯಲ್ಲ, ಈ ಕೀಳರ್ಮೆ ರಾಜಕಾರಣ ಬಿಡು ಯತ್ನಾಳ್. ಇಷ್ಟು ದಿನ ನೀನ್ ಎಲ್ಲಾ ರೀತಿ ಸಹಿಸ್ಕೊಂಡಿದ್ದಾಯ್ತು. ನೀನೀಗಲ್ಲಿ ಮಾತಾಡಿದ್ಯಲ್ವೇನಯ್ಯ? ನಿನಗೆ ಕರವೇ ಗಂಡು ಮಕ್ಕಳು ಉತ್ತರ ಕೊಡ್ತೀವಿ, ನಾರಾಯಣಗೌಡ್ರ ಪಡೆ ನಿನಗೆ ಉತ್ತರ ಕೊಡುತ್ತೆ. ಬಾ ನೀನು ಬೆಂಗಳೂರು ವಿಧಾನಸೌಧಕ್ಕೆ. ಅವತ್ತು KGF ನ ಭಕ್ತವತ್ಸಲ ಶಾಸಕ ಅವತ್ತು ಕನ್ನಡಿಗರ ವಿರುದ್ಧ ಮಾತನಾಡಿ ನಾರಾಯಣಗೌಡರು KGF ಬರುವಾಗ ತಮಿಳು ಕಲ್ತ್ಕೊಂಡ್ ಬರಬೇಕು ಅಂದಾಗ ವಿಧಾನಸೌಧದ ಮುಂದೆ ಏನು ಮಂಗಳಾರತಿ ಮಾಡಿದ್ದು ಅಂತ ನಿನಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಕೇಳಿ ತಿಳ್ಕೋವತ್ತೇನಾಗಿತ್ತು ಅಂತ. ಅದಾದ ನಂತರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿ ಬೆಳಗಾವಿ ನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಪಾಸ್ ಆಯ್ತು. ಆ ನಿರ್ಣಯ ಪಾಸ್ ಮಾಡಿದಂತ ಮೇಯರ್ಗೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ಏನಾಯ್ತು ಅನ್ನೋದು ನೆನಪಿದ್ಯಾ? ಇನ್ನ 3ನೇ ಬೇಟೆ ನೀನೇ. ಬಾ ಬೆಂಗಳೂರಿಗೆ, ನಿನ್ನನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಕರವೇ ಕಾದಿದೆ. ಬೆಳಗಾವಿಯಲ್ಲಿ ಕುಂತ್ಕೊಂಡು ಅಲ್ಲೇನೋ ಮರಾಠಿಗರ ಓಲೈಸ್ಕೊಂಡು ಮಾತಾಡ್ತೀಯಲ್ಲ, ಅದಲ್ಲ. ನೀನು ಅಪ್ಪನಿಗೆ ಹುಟ್ಟಿದ ಕೆಲಸ
ಬಾ ಬೆಂಗಳೂರಿಗೆ ಅಪ್ಪುಟ್ಟಿದ ಮಕ್ಕಳು ಕೆಲಸ ಏನು ಅಂತ ನಾವು ತೋರಿಸ್ತೀವಿ. ನಿನ್ನಂತ ಪಾಪಿಯ ಮುಖಕ್ಕೆ ಏನು ಮಂಗಳಾರತಿ ಎತ್ತಬೇಕು ಅಂತ ಕರವೆಯ ಕಲಿಗಳು ಕಾದು ಕುಂತಿದೀವಿ. ಈ ಬಾರಿ ನಿನ್ನ ಮುಖಕ್ಕೆ ಯಾವ ರೀತಿ ಮಂಗಳಾರತಿ ಎತ್ತಬೇಕು ಅನ್ನೋದು ಕರವೆಗೆ ಗೊತ್ತಿದೆ. ನಿನ್ನಂತ ನೀಚರು, ನಿನ್ನಂತ ಅಪ್ರಾಯೋಜಕರು, ನಿನ್ನಂತ ಕನ್ನಡ ವಿರೋಧಿಗಳು ಕನ್ನಡಿಗರಾಗಿ ಹುಟ್ಟಿ ಮೀರು ಸಾಧಕ ಮಲ್ಲಪ್ಪ ಶೆಟ್ಟಿಯ ಕೆಲಸ ಮಾಡುವಂತ ಪಾಪಿಗಳ ಕುಲಕ್ಕೆ ಯಾವ ರೀತಿ ಕೊಳ್ಳಿಡಬೇಕು ಅಂತ ನಮಗೆ ಗೊತ್ತಿದೆ ಸ್ವಾಮಿ. ಯತ್ನಾಳ್, ನಿನ್ನ ಗೋಸಂಬೆ ಆಟ, ನಾಟಕದ ಆಟ, ಹೋಗಿ ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಟೋಪಿ ಹಾಕೊಂಡು ಪಾಲ್ಗೊಂಡಿದ್ದ ಇತಿಹಾಸ ಮರ್ತೋಯ್ತೀನಪ್ಪ ನಿಂದು. ಮೊನ್ನೆ ಜಮೀರ್ ಜೊತೆ ಕೂತ್ಕೊಂಡು ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಏನಿಬ್ರು ಸಂತೋಷ, ಇಬ್ರು ಸಡಗರ, ಒಬ್ಬರೊಬ್ಬರ ಆಲಿಂಗನ. ನಾಚಿಕೆ ಆಗಬೇಕು ನಿನ್ನಂತ ಕೀಳು ಮಟ್ಟದ ರಾಜಕಾರಣಕ್ಕೆ ನಾಚಿಕೆ ಆಗಬೇಕು. ನಿನ್ನನ್ನ ಹಿಂದೂ ಅಂತ ಒಪ್ಕೊಂಡು, ನಿನ್ನೊಬ್ಬನ ಕನ್ನಡಿಗ ಅಂತ ಒಪ್ಕೊಂಡಿರುವಂತ ನಿನಗೆ ಮತ ಆಗ್ತಿರಲ್ಲ ಕನ್ನಡಿಗರು, ದಯಮಾಡಿ ಇನ್ನು ಮುಂದಾದ್ರೂ ನೀವು ಬದಲಾಗಬೇಕು ಸ್ವಾಮಿ. ಇಂಥ ಅಯೋಗ್ಯನ ಸೋಲಿಸ್ಬೇಕು ಆ ಕ್ಷೇತ್ರದಲ್ಲಿ. ಇಂಥ ಮುಟ್ಟಾಡ್ರು ಗೆಲ್ಲಬಾರ್ದು. ಈ ರಾಜ್ಯದಲ್ಲಿ ರಾಜ್ಯ ಭಾಷೆಗೆ ಗೌರವ ಕೊಡಬೇಕು, ರಾಜ್ಯದ ಜನರಿಗೆ ಗೌರವ ಕೊಡಬೇಕು, ರಾಜ್ಯದ ಜನರ ಜೊತೆಯಲ್ಲಿ ಹೇಗೆ ಬದುಕಬೇಕು ಅಂತ ಒಕ್ಕೂಟ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ, ಅದರಲ್ಲಿ ಒಬ್ಬ ಶಾಸಕನಿಗೆ ಗೊತ್ತಿಲ್ಲ ಅಂದಾಗ ಅವನು ಯಾಕ್ರಿ ಆ ಸ್ಥಾನಮಾನದಲ್ಲಿ ಉಳಿಲಿಕ್ಕೆ ಯೋಗ್ಯನ ಅನ್ನುವ ಯೋಚನೆಯನ್ನ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಷೇತ್ರದಲ್ಲಿ ಮತ ಹಾಕ್ತಿರಲ್ಲ ಕನ್ನಡಿಗರು, ಅವನು ಹೋಗಿ ಮರಾಠಿಗರ ಮತ ಹಾಕ್ಸ್ಕೊಂಡು MS ಅವರ ಮತ ಹಾಕ್ಸ್ಕೊಂಡು ಗೆದ್ದು ಬರ್ಲಿ. ಅವನು ಯಾರು ಕೂಡ ಕನ್ನಡಿಗರು ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ ಇಂಥ ಮುಟ್ಟಾಳನನ್ನ ಸೋಲಿಸುವಂತ ಕೆಲಸ ಮಾಡ್ಬೇಕು. ಆ ಯತ್ನಾಳನ್ನ ಮಖಕ್ಕೆ ಮಂಗಳಾರತಿ ಎತ್ತಲಿಕ್ಕೋಸ್ಕರವಾಗಿ ಕರವೇ ನಾರಾಯಣಗೌಡರ ಪಡೆ ಬೆಂಗಳೂರಿನಲ್ಲಿ ಕಾದು ಕುಂತಿದೆ. ಬಾ ಯತ್ನಾಳ್, ನಿನಗೆ ನಾನು ಸವಾಲ್ ಎಸೆತಿದ್ದೀನಿ. ಬೆಂಗಳೂರಿನ ವಿಧಾನಸೌಧಕ್ಕೆ ನೀನು ಬರುವುದನ್ನ ಸ್ವಾಗತ ಮಾಡಲಿಕ್ಕೆ, ನಿನ್ನ ಮಖಕ್ಕೆ ಮಸಿ ಎತ್ತಲಿಕ್ಕೆ ಕರವೇ ಕಾದು ಕುಂತಿದೆ. ನಿನಗೆ ಉತ್ತರವನ್ನ ರಾಜಧಾನಿ ಬೆಂಗಳೂರಿನಲ್ಲಿ ನಾವು ಕೊಡ್ತೀವಿ.